ಮರೆಯಲಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿಗಳಾದಂತಹ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಗಳು. ಸ್ವಾಮೀಜಿ, ತಾವು ಹೇಳ್ತಾ ಇದ್ರಿ ಬಾಲ್ಯದಲ್ಲಿ ಯಾವ್ಯಾವ ಒಂದು ಘಟನೆಗಳು ತಮ್ಮ ಮೇಲೆ ಪ್ರಭಾವ ಬೀರ್ತು, ಸ್ವಾಮಿಗಳಾಗಿದ್ದಕ್ಕೆ ಒಂದು ಪ್ರೇರಣೆ ನೀಡಿದಂತ ಘಟನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ ನಿಮ್ಮನ್ನ ದೈವಾಂಶ ಸಂಭೂತರು ಅಂತ ಹೇಳ್ತಾರೆ, ಕೃಷ್ಣನ ಅವತಾರ ಅಂತ ಹೇಳ್ತಾರೆ. ಇನ್ನು ಸಣ್ಣನಲ್ಲಿ ಏನಾದ್ರು ಕೆಲವೊಂದೇನಾದ್ರು ಪವಾಡಗಳೇನಾದ್ರು ನಡೀತಾ ನಿಮ್ ಜೀವನದಲ್ಲಿ ಅಂತ? ಪವಾಡಗಳ ಬಗ್ಗೆ ನಾನು ಹೆಚ್ಚು ಹೇಳಲಾರೆ. ಆದರೆ ಎಷ್ಟೋ ಸಲ ನಾವು ಪ್ರಾರ್ಥನೆ ಮಾಡಿ ಅನೇಕರಿಗೇನು ಪ್ರಾರ್ಥನೆ ಮಾಡಿ ಫಲ ಎಲ್ಲ ಕೊಟ್ಟಿದ್ದೇವೆ. ಅವರು ಬಂದು ಅದರಂತೆ ನಮಗೆ ಪ್ರಯೋಜನ ಆಗಿದೆ ಅಂತ ಹೇಳಿದ ಅನೇಕ ಘಟನೆಗಳು. ಅದನ್ನೆಲ್ಲ ಬಾಲ್ಯದಲ್ಲೇನಿಲ್ಲ, ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಅನೇಕರಿಗೆ ಮಕ್ಕಳ ಬಗ್ಗೆ, ಆರೋಗ್ಯದ ವಿಷಯದಲ್ಲಿ, ಇತರ ಬೇರೆ ಬೇರೆ ಘಟನೆಗಳ ಬಗ್ಗೆ, ಮಳೆ ಬಂದಾಗ ಪ್ರಾರ್ಥನೆ ಮಾಡಿದ ತಕ್ಷಣ ಮಳೆ ನಿಂತದ್ದು ಘಟನೆಗಳು, ಇಂಥದ್ದೆಲ್ಲ ಅನಿರೀಕ್ಷಿತವಾಗಿ ಏನಾಗಿದೆ. ಅದು ನನ್ನ ತಪಶಕ್ತಿ ಅಂತ ನಾನು ಹೇಳಲಾರೆ. ನನ್ನ ಪ್ರಾರ್ಥನೆಗೆ ಭಗವಂತ ಓಗೊಟ್ಟ ಘಟನೆಗಳು ಅನೇಕ ನಡೆದಿವೆ ಅಷ್ಟೇ. ಅದನ್ನು ನಾನು ಬಹಳ ಒಂದು ಹೆಗ್ಗಳಿಕೆಯನ್ನು ಹೇಳುವುದಿಲ್ಲ. ಹಾಗೆ ಅನೇಕರು ಹೇಳಿದ್ದಾರೆ. ಅದರಿಂದ ಅದು ಆಕಸ್ಮಿಕವಾಗಿರಬಹುದು ಅಥವಾ ದೇವರ ಅನುಗ್ರಹದಿಂದ ಹಾಗಿರ್ಲಿಕ್ಕೂ ಸಾಧ್ಯ ಉಂಟು. ಸರಿ ಸ್ವಾಮೀಜಿ, ಇನ್ನು ನಿಮ್ಮ ಬಾಲ್ಯದ ಬಗ್ಗೆ, ಪವಾಡ ಪುರುಷ ಅಂತ ನನ್ನನ್ನು ಹೇಳಿಕೊಡುವುದಿಲ್ಲ. ಸರಿ ಸ್ವಾಮೀಜಿ, ಇನ್ನು ನಿಮ್ಮ ಬಾಲ್ಯದ ಬಗ್ಗೆ ಗೊತ್ತಿರುವಂತವರು ಕೆಲವೊಂದು ಘಟನೆಗಳನ್ನ ಹತ್ತಿರದಿಂದ ನೋಡಿದಂತವ್ರು ಮಾತಾಡಿದ್ದಾರೆ ನೋಡಿ. ಶಾಲೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಗೊತ್ತಿಲ್ಲದೆ ಒಂದು ನಾಗರ ಹಾವಿಗೆ ಮೆಟ್ಟಿದ್ರಂತೆ. ಮೆಟ್ಟಿ ಬಹಳ ಹೆದರಿಕೆಯಿಂದ ತಿರುಗಿ ನೋಡದೆ ಓಡಿ ಹೋದ್ರು ಅಂತ ನೆನಪಿಸಿಕೊಳ್ತಾರೆ. ಆದ್ರೆ ಅವರ ಹಿಂದಿನಿಂದ ಅವರ ತಮ್ಮ ಮಧುಸೂದನಾಚಾರ್ಯ ಅಂತವರ ಹೆಸರು, ಅವರು ನಡ್ಕೊಂಡು ಬರ್ತಾ ಇದ್ರಂತೆ. ಅವರು ಮಾತ್ರ ಈ ಹಾವು ಶ್ರೀಗಳವರತ್ತ ಹೆಡೆ ಎತ್ತಿ ಹೆಡೆ ಅಲ್ಲಾಡಿಸ್ತಾ ಇದ್ದದನ್ನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ರು. ತಾಯಿಗೆ ನಾವೇನು ವಿಶೇಷ ಸೇವೆ ಮಾಡಿಲ್ಲ. ಅವರಿಗೇನು ಆಭರಣ ಕೊಡುವುದು ಅಥವಾ ಸೀರೆ ಯಾವ ಥರದಿಂದಲೂ ಅವರಿಗೆ ನಾನು ಉಡುಗೊರೆ ಯಾವುದೂ ಕೊಟ್ಟಿಲ್ಲ. ಅವರನ್ನು ಅಪೇಕ್ಷಿಸೂ ಇಲ್ಲ. ಅವರಿಗೆ ನಾನು ಗೌರವ ಮಾತ್ರ ಕೊಡ್ತಾ ಇದ್ದೆ. ಮಠದ ಸೊತ್ತು ಅದು ದೇವರದ್ದು ಮತ್ತು ಸಮಾಜದ್ದು. ಅದನ್ನು ಪೂರ್ವಾಶ್ರಮದ ಬಂಧುಗಳಿಗೆ ಹೆಚ್ಚು ಕೊಡಬಾರದು, ಎಲ್ಲರಂತೆ ನೋಡಿಕೊಳ್ಳಬೇಕು ಹೊರತು ವಿಶೇಷವಾಗಿ ಅವರಿಗೆ ಮಠದ ಸೊತ್ತನ್ನು ಕೊಡಬಾರದು ಎಂಬುದು ಬಾಲ್ಯದಿಂದಲೂ ಕೂಡ ನನ್ನ ಹಠ. ಇದೆಲ್ಲ ಯಾರಾದ್ರೂ ನಿಮ್ಗೆ ಪ್ರೇರಣೆನಾ ಅಥವಾ ನಿಮ್ಗೆ? ಅನೇಕ ಪುಸ್ತಕಗಳು ಓದಿ, ಈ ಭಾರತ, ರಾಮಾಯಣ ಮುಂತಾದ ಗ್ರಂಥಗಳು, ಗಾಂಧೀಜಿಯವರ ವಿಚಾರಗಳು, ಇದನ್ನೆಲ್ಲ ಓದಿ ಮಠದ ಒಂದು ಸ್ಥಿತಿಯನ್ನು, ಮಠ ಎಂಬುದು ಯಾರದ್ದು, ಅದರ ಸಂಪತ್ತು ಕೆಲವೇ ಗುಂಪಿಗೆ, ಒಂದು ಕುಟುಂಬಕ್ಕೆ, ಪರಿವಾರಕ್ಕೆ ಸೀಮಿತವಲ್ಲ. ಈ ಎಚ್ಚರಿಕೆ ಮೊದಲಿಂದ ಇತ್ತು. ತಾಯಿಗೂ ಕೂಡ ನಾನು ವಿಶೇಷವಾಗಿ ಏನೂ ಮಾಡಿಲ್ಲ. ತಾಯಿ ಕೂಡ ಅದನ್ನು ಅಪೇಕ್ಷೆ ಮಾಡಲಿಲ್ಲ. ಆದರೆ ಬದಲಿಗೆ ಹೋದಾಗ ನಾವು ತಾಯಿಯನ್ನು ಕರೆದುಕೊಂಡು ಹೋದೆ. ಕರೆದುಕೊಂಡು ಹೋಗಿ 20 ಮೈಲು ಜೊತೆಗೆ, ತಾಯಿ ಜೊತೆಗೆ ನಾನು ನಡ್ಕೊಂಡು, ಅವರಿಗೂ ವಯಸ್ಸಾಗಿತ್ತು, ಕರ್ಕೊಂಡು ಹೋದೆ. ಅವರು ಆ ಬದರಿ ದರ್ಶನ ಮಾಡಿದಾಗ ಮಾಡಿದ ಉದ್ಗಾರ, ಏನು ನನಗೆ ಮಾಡಬೇಕಾಗಿರಲಿಲ್ಲ, ಇದೊಂದು ದೇವರ ದರ್ಶನ ಮಾಡಿಸಿದಿರಿ, ಇದನ್ನು ನಾನು ಎಂದೆಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮ ಈ ಉಪಕಾರ ನಾನು ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಸಂತೋಷದಿಂದ ಉಕ್ಕಿ ಒಂದು ಹೇಳಿದ ಮಾತು ಅದು ಇಂದಿಗೂ ನನಗೆ ನೆನಪಿನಲ್ಲಿದೆ. ಅದನ್ನು ನಾನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಸಂತೋಷದಿಂದ ಉಕ್ಕಿ ತಾಯಿ ಆ ಮಾತನ್ನು ನನಗೆ ಹೇಳಿದರು. ತಂದೆಯವರು ಮಠದ ಯಜಮಾನರಾಗಿದ್ದುಕೊಂಡು ಮಠದ ಸೊತ್ತನ್ನು ಯಾವುದೇ ರೀತಿಯಿಂದ ಸ್ವಂತಕ್ಕೆ ಉಪಯೋಗಿಸಲಿಲ್ಲ. ಮಠದ ನಾವು ಪ್ರಬುದ್ಧರಾಗುವವರೆಗೆ ಮಠದ ಜೀರ್ಣೋದ್ಧಾರ ಮತ್ತು ಅದರ ಹಿಂದಿನ ಪರ್ಯಾಯದಲ್ಲಿ ಗುರುಗಳ ಕಾಲದಲ್ಲಿದ್ದ ಸಾಲ ಇದನ್ನೆಲ್ಲ ಪರಿಹಾರ ಮಾಡಿ ಮಠವನ್ನು ಸುಸ್ಥಿತಿಗೆ ತರಲು ಪ್ರಾಮಾಣಿಕತನದಿಂದ ತಂದೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ನನ್ನ ವಿದ್ಯಾಭ್ಯಾಸಕ್ಕೆ ಎಲ್ಲಿ ವಿದ್ಯಾಭ್ಯಾಸ ಮಾಡಿಸುವುದು ಅಂತ ಸಾಹಿತ್ಯ ಪಾಠ, ಸಂಸ್ಕೃತ ಪ್ರಾರಂಭದ ಪಾಠ ಆಯಿತು. ವೇದಾಂತ ತರ್ಕ ಅಭ್ಯಾಸಕ್ಕೆ ಎಲ್ಲಿ ಹೋಗುವುದು ಅಂತ ಮಾಡಿದಾಗ ಅನೇಕ ಸೂಚನೆಗಳು, ಬೇರೆ ಬೇರೆ ಪಂಡಿತರ ಸೂಚನೆ ಬಂದರೆ ಅದನ್ನೆಲ್ಲ ಕಡೆಗಣಿಸಿ ಭಂಡಾರಕೇರಿ ಮಠಾಧೀಶರಾದ ವಿದ್ಯಾಮಾನ ತೀರ್ಥರ ಬಳಿಯೇ ನಮ್ಮನ್ನು ಪಾಠಕ್ಕೆ ಕಳಿಸುವ ತೀರ್ಮಾನ. ಅಷ್ಟಮಠಾಧೀಶರು ಬೇರೆ ಮಠಗಳಲ್ಲಿ ಪಾಠ ಕೇಳುವುದು ಸರಿಯಲ್ಲ ಅಂತ ವಿರೋಧಗಳು. ಅಷ್ಟಮಠದ ಸ್ವಾಮಿಗಳು ಅಷ್ಟಮಠ ಬಿಟ್ಟು ಬೇರೆ ಮಠದ ಸ್ವಾಮಿಗಳಲ್ಲಿ ಪಾಠ ಕೇಳಬಾರದು, ಗೌರವಕ್ಕೆ ಚ್ಯುತಿ ಎಂಬುದಾಗಿ ವಿರೋಧವಿದ್ದರೂ ಅದನ್ನೆಲ್ಲ ಕಡೆಗಣಿಸಿ ವಿದ್ಯಾಮಾನ ತೀರ್ಥರಲ್ಲಿಯೇ
ನಮ್ಮನ್ನು ಪಾಠಕ್ಕೆ ಏರ್ಪಡಿಸಿದ್ದು ಅವರು ಮಾಡಿರುವ ದೊಡ್ಡ ಸೇವೆ, ದೊಡ್ಡ ಉಪಕಾರ. ಅದರಿಂದಲೇ ನನಗೆ ಒಂದು ಅಲ್ಲಿ ಸ್ವಾಮಿಗಳ ಜೊತೆ ವಿದ್ಯಾಮಾನ ತೀರ್ಥ ಜೊತೆಗೆ ಇದ್ದದ್ದು, ನಮ್ಮ ಜೊತೆಗೆ ಅನೇಕ ವಿದ್ಯಾರ್ಥಿಗಳ ಜೊತೆಗೆ ನಾನು ಸಮಾನವಾದ ರೀತಿಯಲ್ಲಿ ಬೆಳೆದದ್ದು. ಇದರಿಂದ ನನ್ನ ವೈಯಕ್ತಿಕ ಜೀವನ ಮತ್ತು ಸಮಾಜದ ಜೊತೆಗೆ ಹೇಗೆ ಇರಬೇಕು ಮತ್ತು ನಮ್ಮ ಸನ್ಯಾಸಿಗಳು ಯಾವ ರೀತಿಯ ಜೀವನ ನಡೆಸಬೇಕು, ಈ ಎಲ್ಲದಕ್ಕೂ ಕೂಡ ಪ್ರೇರಣೆ ನೀಡಿ ನನಗೊಂದು ಹೊಸ ವ್ಯಕ್ತಿತ್ವ ಮೂಡಲು ವಿದ್ಯಾಮಾನ ತೀರ್ಥರ ಜೊತೆಗೆ ಭಂಡಾರಿಗೇರಿ ಮಠದಲ್ಲಿದ್ದದ್ದು ನನ್ನ ಜೀವನದ ದೊಡ್ಡ ಬದಲಾವಣೆಗೆ ಅದು ಕಾರಣವಾಯಿತು. ದೀಕ್ಷೆ ತೆಗೆದುಕೊಂಡಂತ ಸಂದರ್ಭ ಹಂಪಿ ಹತ್ರ ಚಕ್ರತೀರ್ಥದಲ್ಲಿ 8 ವರ್ಷ ನಿಮ್ಗೆ ಅವಾಗ. ಅಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ತಾವು ಹೇಳಿದೆ. ನನ್ನ ಸನ್ಯಾಸದ ಬೇರೆ ಕಲ್ಪನೆ ಯಾವುದೂ ಇರಲಿಲ್ಲ. ನಾನು ಸನ್ಯಾಸಿ, ಇನ್ನು ಮುಂದೆ ನನ್ನ ಊಟದ ಕ್ರಮದಲ್ಲಿ ವ್ಯತ್ಯಾಸ ಇದೆ ಅಂತೆಲ್ಲ ಹೇಳಿದರು. ಇನ್ನು ಕಾಫಿ ಚಹಾ ಯಾವುದೂ ಕುಡಿಯಬಾರದು, ಆಹಾರದ ಕ್ರಮ ಬೇರೆ ಇದೆ, ವ್ರತ ಇದನ್ನೆಲ್ಲ ಮಾಡಬೇಕು, ಏಕಾದಶಿ ಉಪವಾಸ ಮಾಡಬೇಕು, ಇದೆಲ್ಲದಕ್ಕೆ ಒಗ್ಗಿಕೊಂಡು ಖುಷಿಯಿಂದಲೇ ಅದೆಲ್ಲ ಹೊಸ ಜೀವನ ನಡೆಸೋಣ ಅಂತ ಅದನ್ನೆಲ್ಲ ಸಂತೋಷದಿಂದಲೇ ಸ್ವೀಕಾರ ಮಾಡಿ ಮುಖ್ಯವಾಗಿ ನನಗೆ ದೇವರ ಪೂಜೆ ಮಾಡುವಂಥ ಒಂದು ಅವಕಾಶ ಇದೆ ಎಂಬುದೇ ನನಗೆ ಸಂತೋಷ. ಸನ್ಯಾಸ ಸ್ವೀಕರಿಸಿದ ನಂತರದ ದಿನಗಳಿದ್ವಲ್ಲ, ಸೊ ಆವಾಗಿನ ಒಂದು ಸಂದರ್ಭ ಹೇಗಿತ್ತು, ವಿದ್ಯಾಭ್ಯಾಸ ಹೇಗೆ ನಡೀತು, ಆಮೇಲೆ ನಿಮ್ಮ ಗುರುಗಳ ಬಗ್ಗೆ ಹೇಳ್ತೀರಾ? ವಿದ್ಯಾಮಾನ ತೀರ್ಥರು ನಮ್ಮನ್ನು ಬಹಳ ಪ್ರೀತಿಯಿಂದ ಆಧಾರದಿಂದ ನೋಡಿ ಎಲ್ಲವನ್ನೂ ನನಗೆ ಪಾಠ ಹೇಳಿಸಿ, ನನ್ನ ಬಾಯಿಂದ ಹೇಳಿಸಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ವಾತ್ಸಲ್ಯದಿಂದ ನಮ್ಮನ್ನು ಅವರು ಶಿಕ್ಷಣ ನೀಡಿದ್ದಾರೆ. ಮತ್ತು ಆವಾಗ ಮುಕ್ತವಾದ ಅವಕಾಶ, ಬೇರೆ ಬೇರೆ ಥರದ ಈಗಿನ ಸಾಮಾಜಿಕ ಘಟನೆಗಳು. ನಾನು ಸ್ವಾತಂತ್ರ್ಯ ಚಳವಳಿ ನಡೆಯುವ ಸಮಯದಲ್ಲಿ ನಾನು ಬಹಳ ಚಿಕ್ಕವ, 10-11 ವಯಸ್ಸು ಅಷ್ಟೇ. 42ನೇ ಇಸವಿಯ ನನಗೆ ಆವಾಗ 11 ವಯಸ್ಸು ಅಷ್ಟೇ. ಆಗ ನನಗೆ ಆಗಾಗಲೇ ಈ ಸ್ವಾತಂತ್ರ್ಯ ಚಳವಳಿ ವಿಷಯ ಗೊತ್ತಾಗಿತ್ತು. ಬ್ರಿಟಿಷರನ್ನು ಇಲ್ಲಿಂದ ಓಡಿಸಬೇಕು, ಅವರು ನಮ್ಮ ರಾಜರಾಗಬಾರದು, ನಮ್ಮ ದೇಶದ ಜನರೇ ನಮ್ಮನ್ನು ಆಳಬೇಕು ಎಂಬುದಾಗಿ ಆಗಲೇ ನನಗೆ ಆ ಚಿಕ್ಕ ವಯಸ್ಸಿನಲ್ಲಿ ಉತ್ಸಾಹ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಗಾಂಧೀಜಿಯ ಕ್ವಿಟ್ ಇಂಡಿಯಾ ಚಳವಳಿಯ ಘೋಷಣೆ ಆಗಿತ್ತು, ಚಲೇ ಜಾವ್ ಚಳವಳಿ. ಆದರೆ ಅದೆಲ್ಲ ನನಗೆ ಅಷ್ಟು ವಿಶೇಷ ಹೆಚ್ಚು ಗೊತ್ತಿಲ್ಲ. ಆಗಸ್ಟ್ 9 ನಾನು ಕೃಷ್ಣ ಮಠದಲ್ಲಿ ಪೂಜೆ ಮಾಡಿ ಬರ್ತಾ ಇದ್ದೇನೆ, ಗಾಂಧೀಜಿಯನ್ನು ಅರೆಸ್ಟ್ ಮಾಡಿದರು ಅಂತ ಎಲ್ಲ ಹೇಳಿ ನನಗೆ ಭಾರಿ ಸಿಟ್ಟು ಬಂತು. ಏನು ಇಂಥದ್ದು, ಇಷ್ಟು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ನಾಯಕರು, ಅವರನ್ನು ಬಂಧನ ಮಾಡುವಷ್ಟು ದೊಡ್ಡ ತಪ್ಪೇ ಏನು ಮಾಡಿದರು ಅಂತ ನನಗೆ ಬ್ರಿಟಿಷ್ ಸರ್ಕಾರದ ಬಗ್ಗೆ ಆವಾಗಲೇ ಉದ್ವೇಗ ಉಂಟಾಯಿತು. ಯಾವಾಗ ನನಗೆ 11 ವಯಸ್ಸು. ಆವತ್ತು ಎಲ್ಲ ವಿದ್ಯಾರ್ಥಿಗಳು ಅವರೆಲ್ಲ ನಮ್ಮ ಮಠದ ಬದಲಿಗೆ ರಥಬೀದಿಯಲ್ಲಿ ಚಳವಳಿ ಮೆರವಣಿಗೆ ಎಲ್ಲ ನಡೆಸ್ತಾ ಇದ್ದರು. ನನಗೂ ಬಹಳ ಅಪೇಕ್ಷೆ, ನಾನು ಆ ಮೆರವಣಿಗೆಯಲ್ಲಿ ಹೋಗಬೇಕು, ಅದರಲ್ಲಿ ಭಾಗವಹಿಸಬೇಕು ಅಂತ. ಅದೇ ಸನ್ಯಾಸಿಯಾಗಿದ್ದೇನೆ, ನನಗೆ ಎಲ್ಲರನ್ನು ಮೀರಿ ಹೋಗುವಷ್ಟು ಧೈರ್ಯ ಇರಲಿಲ್ಲ. ಮನಸ್ಸಿನಲ್ಲಿ ಕಾತರ, ಹೋಗಬೇಕು, ಆ ಸ್ವಾತಂತ್ರ್ಯದ ಆ ಮೆರವಣಿಗೆಯಲ್ಲಿ ಆ ಗಾಂಧಿಯ ಬಂಧನದ ವಿರುದ್ಧವಾಗಿ ಏನು ಮೆರವಣಿಗೆ ನಡೀತಾ ಇತ್ತು, ನಾನು ಅದರಲ್ಲಿ ಸೇರಬೇಕು ಅಂತ ಅಪೇಕ್ಷೆ. ಆವಾಗ ಆಗ್ಲಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಸಾಕಷ್ಟು ನೆರವೇರಿತು. ಸಾಕಷ್ಟು ಏನಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಂತೂ, ಜೊತೆಗೆ ಏನಂತಂದ್ರೆ ಇವಾಗ ರಾಜಕೀಯವಾಗಿ ಆಗಿರ್ಬೋದು. ಜೊತೆ ನಮ್ಮ ಒಂದು ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಬಂದಿದ್ದರು, ಯುವರಾಜರು ಉಡುಪಿಗೆ ಬಂದಾಗ ನಮ್ಮ ಅಷ್ಟಮಠಾಧಿಪತಿಗಳೆಲ್ಲ ಸೇರಿ ಅವರಿಗೊಂದು ಸನ್ಮಾನ ಪತ್ರ, ನನ್ನ ಚಿಕ್ಕವರಾದ್ದರಿಂದ ನನ್ನ ಸಹಿ ಅವರು ಕೇಳಲೇ ಇಲ್ಲ, ನನ್ನ ಹೆಸರು ಮಾತ್ರ ಹಾಕಿದ್ದಾರೆ ಚಿಕ್ಕ ವಯಸ್ಸಿನಾಗೆ. ಅದರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ಕರ್ನಾಟಕದ ಬರೀ ಮೈಸೂರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಅವರು ಮಹಾರಾಜರಾಗಬೇಕು ಅಂತ. ಅದರಲ್ಲಿ ಆಕ್ಷೇಪ ಇರಲಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ಅಂತ ಅದನ್ನು ಓದುವಾಗಲೇ ಗೊತ್ತಾಯಿತು. ಭಾರಿ ಅಪಮಾನ ಆಯಿತು. ನಾವು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅವರು ಮಹಾರಾಜರಾಗಬೇಕು ಅಂತ ಈ ರೀತಿ ಭಿನ್ನವತ್ತೆಲ್ಲ ಕೊಟ್ಟದ್ದು ನಮ್ಮ ಮಠಗಳಿಗೆ ಅಪಮಾನ ಅಂತ. ಆ ವಯಸ್ಸಿನಲ್ಲಿ ನನಗೆ ನಾಚಿಕೆ ಆಯಿತು. ಅದ್ರ ವಿರುದ್ಧ ಏನಾದ್ರು ಧ್ವನಿ ಎತ್ತಿದ್ರ ನಿಮ್ ಗುರುಗಳ ಸಭೆಯಲ್ಲಿ? ಅಷ್ಟರವರೆಗೆ ಚಿಕ್ಕ ವಯಸ್ಸು, ಅಂದ್ರೆ ಗುರುಗಳ ಹತ್ರ ಏನಾದ್ರು ಹೇಳ್ಕೊಂಡಿದ್ರ? ಇದೆಲ್ಲ ಹಾಗೆ ಹೀಗೆ ಬರೆಯಬಾರದಿತ್ತು ಅಂತ ಕೊಟ್ಟಾಗಿ ಹೋಗಿತ್ತು. ಮುಂಚೆ ಆಗಿದ್ದರೆ ಅದಕ್ಕೆ ಬೇಡ ಅಂತ ಹೇಳ್ತಿದ್ದೆ. ಅಲ್ಲಿ ಸಭೆಯಲ್ಲಿ ಓದಿದಾಗಲೇ ಗೊತ್ತು, ಬಹಳ ಅಪಮಾನವಾಯಿತು ನನಗೆ. ಸರಿ, ಇಂಥ ಒಂದು ಅಷ್ಟು ಸ್ವಾತಂತ್ರ್ಯದ ಬಗ್ಗೆ ಬಾಲಿಯಿಂದಲೇ ನನಗೆ
ಒಳ್ಳೆ ಆಸಕ್ತಿ ಇತ್ತು. ಸರಿ, ಒಟ್ಟಿನಲ್ಲಿ ನಿಮ್ಗೊಂದು 11-12 ವರ್ಷ ಇದ್ದಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಸಾಕಷ್ಟು ಹೋರಾಟ ನಡೀತಾ ಇತ್ತು. ನಿಮ್ಗೆ ಗಾಂಧೀಜಿಯವರು ತುಂಬಾ ಪ್ರೇರಣೆಯಾಗಿದ್ರ? ಹೌದು, ಗಾಂಧೀಜಿಯವರ ಬಗ್ಗೆ ನಾನು ಎಲ್ಲ ಅವರ ಲೇಖ ಓದುತ್ತಾ ಇದ್ದೆ. ಗಾಂಧೀಜಿ, ನೆಹರು, ವಲ್ಲಭಭಾಯಿ ಪಟೇಲ್ ಎಲ್ಲರ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಇವರ ಬಗ್ಗೆ ಭಾರಿ ನನಗೆ ಅಭಿಮಾನ ಇತ್ತು ಪ್ರಾರಂಭದಿಂದ. ಇನ್ನು ಆಶ್ರಮದಲ್ಲಿದ್ದಾಗ ಒಂದು ಘಟನೆ, ಅದು ಕೂಡ ಅನೇಕ ಬಾರಿ ಹೇಳಿದ್ದೇನೆ. ನಲ್ಲಿ ನನಗೆ ನಾವು 18 ವಯಸ್ಸು, ಎಲ್ಲ ರೈತರು ಬರ್ತಿದ್ದರು. ಅವರ ಏನೋ ತೊಂದರೆಗಳು, ಅವ್ರಿಗೆ ಗೇಣು ಕೊಡಬೇಕು, ಅದರ ಬಗ್ಗೆ ತಮಗೆ ಸಮಸ್ಯೆಗಳು, ಇದನ್ನೇ ಹೇಳಲಿಕ್ಕೆ ಬರ್ತಾ ಇದ್ದರು. ಬರುವಾಗ ಹಿಂದೂ ರೈತರಿದ್ದರು, ಮುಸ್ಲಿಂ ರೈತರಿದ್ದರು, ಕ್ರಿಶ್ಚಿಯನ್ ರೈತರಿದ್ದರು, ಎಲ್ಲ ಸಮಾಜದ ರೈತರಿದ್ದರು. ನಾನು ಆ ಚಾವಡಿಯಲ್ಲಿ ಕುಳಿತುಕೊಳ್ತಾ ಇದ್ದೆ, ಅವರೆಲ್ಲ ಬೆಂಚಿನಲ್ಲಿ ಕುಳಿತುಕೊಳ್ತಾ ಇದ್ದರು. ಚಾವಡಿಯ ಹೊರಗೆ ಕೆಲವು ರೈತರು ನಿಂತುಕೊಂಡಿದ್ದರು. ಯಾಕೆ ಹೊರಗೆ ನಿಂತಿದ್ದೀರಿ, ಬನ್ನಿ ಒಳಗೆ ಅಂತ ಹೇಳಿದೆ. ಆಗ ಬೆಂಚಿನಲ್ಲಿ ಕುಳಿತ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ರೈತರು ಹೇಳಿದರು, ಸ್ವಾಮೀಜಿ ಅವರು ಒಳಗೆ ಬರುವವರಲ್ಲ, ಹೊರಗೆ ಇರುವವರು ಅಂತ. ಗೊತ್ತಾಯಿತು, ಅವರು ಬಿಲ್ಲವರು. ಅಂದರೆ ಈಗ ಬಿಲ್ಲವರು ಅಂತ ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ, ಇಲ್ಲಿ ಈಡಿಗರು ಅಂತ ಹೇಳ್ತಾರೆ. ಬಿಲ್ಲವರು ಅವರು ಒಳಗೆ ಬರುವವರಲ್ಲ ಅಂತ. ನನಗೆ ಆಗಲೇ ಮನಸ್ಸಿಗೆ ಆಘಾತ ಆಯಿತು. ನಮ್ಮ ಎದುರಿಗೆ ಚಾವಡಿಯಲ್ಲಿ ಕುಳಿತ ಹಿಂದೂಗಳಲ್ಲದ ಮುಸ್ಲಿಂ ಮತ್ತು ಕ್ರೈಸ್ತ ರೈತರು ಹಿಂದೂಗಳಾದವರನ್ನು ಒಳಗೆ ಬರುವವರಲ್ಲ, ಹೊರಗೆ ಇರತಕ್ಕಂಥವರು ಅಂತ ಹೇಳುವುದು ದೊಡ್ಡ ಹಿಂದೂ ಧರ್ಮಕ್ಕೆ ಅಪಮಾನ ಅಂತ ನನಗೆ ಆವಾಗಲೇ ದೊಡ್ಡ ಆಘಾತವಾಯಿತು. ಅವರೇನು ಹೊರಗಿರುವವರೆಲ್ಲ ಬನ್ನಿ ಒಳಗೆ ಅಂತ ಒತ್ತಾಯ ಮಾಡಿ ಅವರನ್ನು ಒಳಗೆ ಕರೆಸಿದ್ದು ಈಗಲೂ ಜ್ಞಾಪಕ ಇದೆ. ಸ್ವಾಮೀಜಿ, ನಿಮ್ಮ ಜೊತೆ ಮತ್ತಷ್ಟು ನಿಮ್ಮ ಜೀವನದ ಮರೆಯಲಾರದ ಘಟ್ಟಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಈಗ ಚಿಕ್ಕ ವಿರಾಮ.